everyone, ಎಲ್ರಿಗೂ ನಮಸ್ಕಾರ. Welcome back to SEEMA'S Academy. In today's video, we shall have a quick look into certain concepts of auditing. So KSET 2023 ನಿಮ್ಗೆ ಗೊತ್ತಿದೆ ಪೇಪರ್ 2 ಕಾಮರ್ಸ್ನಲ್ಲಿ ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಅನ್ನ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಪಾರ್ಟ್ ಇಸ್ ಅಕೌಂಟಿಂಗ್ ಇಟ್ ಸೆಲ್ಫ್, ಸೆಕೆಂಡ್ ಪಾರ್ಟ್ ಈಸ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಥರ್ಡ್ ಪಾರ್ಟ್ ಈಸ್ ಆಡಿಟಿಂಗ್. ಸೊ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡಿದ್ರು ಕೂಡ ಅಲ್ಲಿ ಕೂಡ ಹೆಚ್ಚಿನ ಆಡಿಟಿಂಗ್ ಕ್ವೆಶ್ಚನ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪಾರ್ಟ್ ಅನ್ನ ಸ್ಕಿಪ್ ಮಾಡಬೇಡಿ, ತುಂಬಾ ಸುಲಭ ಇದೆ, ಈಸಿ ಇದೆ. ಇಫ್ ಯು ಜಸ್ಟ್ ಗೋ ಆನ್ ರೀಡಿಂಗ್ ಆಲ್ಸೋ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಆಡಿಟಿಂಗ್ ನಲ್ಲಿ ಏನೆಲ್ಲ ವಿಷಯಗಳು ಗೊತ್ತಿರಬೇಕು ಅದನ್ನ ನಾವು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಫೈನ್. Now, auditing. So, auditing, the term auditing is derived from the word audire, which means to hear. So, idu gottirli. Auditing is derived from the word audire. Okay. ಇನ್ನು ಆಡಿಟಿಂಗ್ ಅಂತ ಹೇಳಿದ್ರೆ ಏನು? ಸಿ ಆಡಿಟಿಂಗ್ ಇಸ್ ನಥಿಂಗ್ ಬಟ್ ದ ಇನ್ಸ್ಪೆಕ್ಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎನ್ ಆರ್ಗನೈಸೇಷನ್. ಓಕೆ, ಸೊ ಬುಕ್ಸ್ ಆಫ್ ಅಕೌಂಟ್ಸ್ಗಳಿರ್ಬೋದು, ಜರ್ನಲ್ಗಳು, ಲೆಡ್ಜರ್ಗಳು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಾಫಿಟ್ ಅಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್. ಸೊ ಕಂಪನಿಗೆ ರಿಲೇಟ್ ಆಗಿರುವಂತಹ ಎಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಅದನ್ನು ಚೆಕಿಂಗ್ ಮಾಡುವಂಥದ್ದು, ವೆರಿಫಿಕೇಶನ್ ಮಾಡುವಂಥದ್ದು. ಸೊ ಇದೆಲ್ಲವೂ ಬರುವಂಥದ್ದು ಆಡಿಟಿಂಗ್ನಲ್ಲಿ. ಓಕೆ, ಸೊ ಆಡಿಟಿಂಗ್ ಇಸ್ ಅ ಪೀರಿಯಾಡಿಕ್ ಪ್ರಾಸೆಸ್ ಅಂಡ್ ಆಡಿಟಿಂಗ್ ಸ್ಟಾರ್ಟ್ಸ್ ವೇರ್ ಅಕೌಂಟಿಂಗ್ ಎಂಡ್ಸ್. ಎಲ್ಲಿ ಒಬ್ಬ ಅಕೌಂಟೆಂಟ್ನ ಕೆಲಸ ಮುಗಿಯುತ್ತೋ ಅಲ್ಲಿಂದ ಆಡಿಟರ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ನೆನಪಿರಲಿ. ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್, ಆಡಿಟಿಂಗ್ starts where accounting ends. Now, main objective of audit ಏನು ಅಂತ ಕೇಳಿದ್ರೆ, the main objective of audit is to check the reliability of financial statements and profit and loss account shows true picture. ಸೊ ಎಷ್ಟರ ಮಟ್ಟಿಗೆ ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗಳು ಅದರ ಟ್ರೂ ಪಿಕ್ಚರ್ ಅನ್ನ ತೋರಿಸ್ತಾ ಇದೆ, ಅದರ ಏನು ರಿಯಾಲಿಟಿ ಎಷ್ಟಿದೆ ಅದನ್ನ ಚೆಕ್ ಮಾಡುವಂಥದ್ದು. ಓಕೆ, ಸೊ ರಿಲಯಬಿಲಿಟಿ, ವೆದರ್ ವಾಟ್ ಎವರ್ ದ ಕಂಪನಿ ಇಸ್ ಶೋಯಿಂಗ್ ಇನ್ ಇಟ್ಸ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ವೆದರ್ ವಿ ಕ್ಯಾನ್ ರಿಲೈ ಆನ್ ಇಟ್, ಆ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ನಂಬಬಹುದಾ, ಇದನ್ನ ಚೆಕ್ ಮಾಡುವುದೇ auditing. Okay, so that is the main objective of auditing. Subsidiary objectives ಕೇಳಿದ್ರೆ, that is the other objectives of auditing. So it includes detection and prevention of frauds ಗಳನ್ನ ತಡೆಗಟ್ಟುವಂತದ್ದು and detection and prevention of errors. ಸೊ ನಮ್ಗೆ ಗೊತ್ತಿದೆ ಅಕೌಂಟಿಂಗ್ ನಲ್ಲಿ ಕೆಲವೊಂದು ಎರರ್ಸ್ ಗಳಿವೆ, ಕಾಂಪನ್ಸೇಟಿಂಗ್ ಎರರ್ಸ್ ಇರಬಹುದು, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಇರಬಹುದು, ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕಮಿಷನ್. ಸೊ ಈ ತರ ಎರರ್ಸ್ ಗಳು ಆಗುತ್ತೆ. ಕೆಲವೊಂದು ಬಾರಿ ಪೋಸ್ಟಿಂಗ್ ಮಾಡುವಾಗ, ಜರ್ನಲ್ ಇಂದ ಲೆಡ್ಜರ್ಗೆ ಪೋಸ್ಟ್ ಮಾಡುವಾಗ ಎರರ್ಸ್ ಗಳಾಗುತ್ತೆ. ಸೊ ಈ ಇಂಥ ಎರರ್ಸ್ ಗಳನ್ನ ಕಂಡು ಹಿಡಿಯುವುದು ಕೂಡ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್. ಬಟ್ ದೀಸ್ ಆರ್ ಸಬ್ಸಿಡಿಯರಿ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್, ನೆನಪಿರ್ಲಿ. ನೆಕ್ಸ್ಟ್, ದ ಟರ್ಮ್ ಫ್ರಾಡ್. ಸೊ ಇಲ್ಲಿ ನಾವು ಫ್ರಾಡ್ ಅನ್ನ ಹೇಗೆ ಡಿಫೈನ್ ಮಾಡ್ತೇವೆ? ಸೊ ದ ಟರ್ಮ್ ಫ್ರಾಡ್ ಇಟ್ ಇನ್ಕ್ಲೂಡ್ಸ್ ಮ್ಯಾನಿಪುಲೇಷನ್, ಫಾಲ್ಸಿಫಿಕೇಶನ್ ಆರ್ ಆಲ್ಟರೇಷನ್ ಆಫ್ ರೆಕಾರ್ಡ್ಸ್ ಆರ್ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟ್ಸ್ ಗಳನ್ನ ಆಲ್ಟರ್ ಮಾಡುವಂಥದ್ದು, ಮ್ಯಾನಿಪುಲೇಟ್ ಮಾಡುವಂಥದ್ದು, ಇದು ಕೂಡ ಫ್ರಾಡ್ ನಲ್ಲೇ ಬರುತ್ತೆ. ದೆನ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಅಸೆಟ್ಸ್, ಸಪ್ರೆಷನ್ ಆಫ್ ಇಫೆಕ್ಟ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಫ್ರಮ್ ರೆಕಾರ್ಡ್ಸ್ ಆಫ್ ಡಾಕ್ಯುಮೆಂಟ್ಸ್, ದೆನ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ವಿದೌಟ್ ಎನಿ ಸಬ್ಸ್ಟೆನ್ಸ್, ಅಂದ್ರೆ ಪ್ರೂಫ್ ಇಲ್ಲದೆ ಅಥವಾ ಯಾವುದೇ ಎವಿಡೆನ್ಸ್ ಇಲ್ಲದೆ ಹಾಗೆ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡುವುದು ಕೂಡ ಫ್ರಾಡ್ ನಲ್ಲೇ ಬರುತ್ತೆ. ಅಂಡ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್, ಅಕೌಂಟಿಂಗ್ ಪಾಲಿಸೀಸ್ ಗಳನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡದೇ ಇರುವಂತದ್ದು ಕೂಡ ಫ್ರಾಡಿನ ಟರ್ಮ್ ನಲ್ಲೇ ಬರುತ್ತೆ. ಸೊ ಈ 5 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ದೀಸ್ ಆಲ್ ಆರ್ ಕಮಿಂಗ್ ಅಂಡರ್ ದ ಟರ್ಮ್ ಫ್ರಾಡ್ ಇನ್ ಆಡಿಟಿಂಗ್. ಓಕೆನಾ? Then you should also know about internal audit. Now internal audit ಅಂತ ಹೇಳಿದ್ರೆ it is an arrangement within the organization to verify on a continuous basis the correctness and truthfulness of the transactions by the salaried staff. So internal audit ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಇದಕ್ಕೆ ನಾವು ಹೊರಗಿನವರನ್ನ ಅಪಾಯಿಂಟ್ ಮಾಡೋದಿಲ್ಲ. It is conducted by the staff of the organization itself. Okay, to check ನಾವು ರೆಕಾರ್ಡ್ ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್ ಗಳು, ನಾವು ಮಾಡಿರುವಂತಹ ಪೋಸ್ಟಿಂಗ್ ಗಳು ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಇಂಟರ್ನಲಿ ಆರ್ಗನೈಸೇಷನ್ ಕಂಡಕ್ಟ್ ಮಾಡುವಂತಹ ಆಡಿಟ್ ಇದು. ಅಂಡ್ ದಿಸ್ ಹ್ಯಾಪನ್ಸ್ ಆನ್ ಅ ಕಂಟಿನ್ಯೂಸ್ ಬೇಸಿಸ್. Okay, next when we talk about a statutory audit, so statutory audit ಅಲ್ಲಿ it is the examination of books of accounts by an external auditor. So statutory audit ನಲ್ಲಿ ನಾವು ಹೊರಗಿನ ಆಡಿಟರ್ ಅನ್ನ ಅಪಾಯಿಂಟ್ ಮಾಡ್ತೇವೆ, ಅಂದ್ರೆ ಎಕ್ಸ್ಟರ್ನಲ್ ಆಡಿಟರ್ ನ ಅವಶ್ಯಕತೆ ಇರುತ್ತೆ. Then you should also know about cost audit. Now cost audit ಯಾವ ಕಂಪನೀಸ್ ಗಳಿಗೆ ಮ್ಯಾಂಡೇಟರಿ, ಅಂದ್ರೆ ಲೀಗಲ್ ಕಂಪಲ್ಷನ್ ಆಗಿರುತ್ತೆ. ಅದೇ ರೀತಿ ಯಾವ ಕಂಪನೀಸ್ ಗಳಿಗೆ ಇದು ಮ್ಯಾಂಡೇಟರಿ ಅಲ್ಲ, ಕಂಪಲ್ಸರಿ ಅಲ್ಲ ಅನ್ನೋದು ಗೊತ್ತಿರಬೇಕು. Now let us see, cost audit is a legal compulsion for whom?
Now there are 3 points you should remember under this. So ಮೊದಲನೇದಾಗಿ every company cited in item A of rule 3 whose yearly turnover during immediately preceding financial year is rupees 50 crore or more ಅಂತಹ ಕಂಪನಿಗಳಿಗೆ ಕಾಸ್ಟ್ ಆಡಿಟ್ ಅನ್ವಯ ಆಗುತ್ತೆ, ಅಂದ್ರೆ ಇದು ಕಂಪಲ್ಸರಿ ಆಗುತ್ತೆ. ಸೆಕೆಂಡ್ ಕಂಡೀಷನ್, every company whose total turnover is between 3 to 25 crore or more cited in item B of rule 3. And third one is every company cited in item B of rule 3 whose yearly turnover during the immediately preceding financial year is rupees 100 crore or more. So purely factual information ಗಳಿವು. ಸೊ ಈ ನಂಬರ್ಗಳನ್ನ ಮತ್ತು ಈ ರೂಲ್ಸ್ ಗಳನ್ನ ಒಂದು ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಈ 3 ಕಂಡೀಷನ್ಸ್ಗಳು ಅನ್ವಯ ಆಗಿದ್ರೆ ಅಂತಹ ಕಂಪನಿಗಳಿಗೆ ಕಾಸ್ಟ್ ಆಡಿಟ್ ಮ್ಯಾಂಡೇಟರಿ ಆಗುತ್ತೆ. ಇಟ್ ವಿಲ್ ಬಿ ಅ ಲೀಗಲ್ ಕಂಪಲ್ಷನ್ ಅನ್ನೋದು. ಓಕೆ, ನೆಕ್ಸ್ಟ್, ಕಾಸ್ಟ್ ಆಡಿಟಿಂಗ್ ಇಸ್ ನಾಟ್ ಮ್ಯಾಂಡೇಟರಿ ಫಾರ್ ದ ಫಾಲೋವಿಂಗ್ ಕಂಪನಿ. ಸೊ ಯಾವ ಕಂಪನಿಗಳಿಗೆ ಕಾಸ್ಟ್ ಆಡಿಟಿಂಗ್ ಕಂಪಲ್ಸರಿ ಆಗೋದಿಲ್ಲ ನೋಡಿ. ಹೂಸ್ ರೆವೆನ್ಯೂ ಇನ್ ಫಾರಿನ್ ಎಕ್ಸ್ಚೇಂಜ್ ಫ್ರಮ್ ಎಕ್ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಸರ್ಪಾಸ್ 75% ಆಫ್ ಇಟ್ಸ್ ಅಗ್ರಿಗೇಟ್ ರೆವೆನ್ಯೂ, ಆರ್ ವಿಚ್ ಈಸ್ ಫಂಕ್ಷನಲ್ ಇನ್ SEZ, ನಮ್ಮ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಲ್ಲಿ ಫಂಕ್ಷನ್ ಮಾಡಿರುವಂತಹ ಕಂಪನೀಸ್ಗಳು, ಅಥವಾ ವಿಚ್ ಈಸ್ ಸರ್ವಿಂಗ್ ದ ಪವರ್ ಸೆಕ್ಟರ್ ಅಂಡ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ವಯಾ ಕ್ಯಾಪ್ಟಿವ್ ಜನರೇಟಿಂಗ್ ಪ್ಲಾಂಟ್. ಸೊ ಇಂಥ 3 ಕಂಪನಿಗಳಿಗೆ ಕಾಸ್ಟ್ ಆಡಿಟಿಂಗ್ ಮ್ಯಾಂಡೇಟರಿ ಅಲ್ಲ. ಸೊ ಇದು ಕೂಡ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್. ನೀವು ಈ ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ಮೇಕ್ ಶೋರ್ ದಟ್ ಯು ರೀಡ್ ದೀಸ್ ಸ್ಟೇಟ್ಮೆಂಟ್ಸ್ 1, 2, 3 ಟೈಮ್ಸ್, ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಫೈನ್. ಸೊ ದಟ್ ಈಸ್ ಅಬೌಟ್ ಕಾಸ್ಟ್ ಆಡಿಟ್. Moving on, you should very importantly know about vouching and verification. ಆಡಿಟಿಂಗ್ ನಲ್ಲಿ ವೌಚಿಂಗ್ ಅಂತ ಹೇಳಿದ್ರೆ ಏನು ಮತ್ತು ವೆರಿಫಿಕೇಶನ್ ಅಂತ ಹೇಳಿದ್ರೆ ಏನು, ಇದರ ಡಿಫರೆನ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಕೂಡ ಕೆಲವೊಂದು ಬಾರಿ ಕೇಳ್ತಾರೆ. ನಾವು ವೌಚಿಂಗ್ ಅಂತ ಹೇಳಿದ್ರೆ ಏನು? ಸಿ ವೌಚಿಂಗ್ ಮೀನ್ಸ್ ಚೆಕಿಂಗ್ ದ ಅಕ್ಯುರಸಿ ಆಫ್ ದ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಇಟ್ ಈಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್. ಸಿ ವೌಚಿಂಗ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಪ್ರತಿ ಒಂದು ಟ್ರಾನ್ಸಾಕ್ಷನ್ ಅನ್ನ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ರೆಕಾರ್ಡ್ ಮಾಡಬೇಕಿದ್ರೆ ಅದಕ್ಕೊಂದು ಪ್ರೂಫ್ ಇರುತ್ತೆ. ಬಿಲ್ಸ್ ಗಳಿರ್ಬೋದು, ಇನ್ವಾಯ್ಸಸ್ ಗಳಿರ್ಬೋದು, ನಾವು ಏನಾದ್ರೂ ಒಂದು ಡಾಕ್ಯುಮೆಂಟ್ ಇರುತ್ತಲ್ವಾ, ಸೊ ಅದನ್ನೆಲ್ಲ ಚೆಕ್ ಮಾಡೋದು, ದಟ್ ಇಸ್ ಕಾಲ್ಡ್ ಎಸ್ ವೌಚಿಂಗ್. ಓಕೆ, ಚೆಕಿಂಗ್ ದ ಅಕ್ಯುರಸಿ ಆಫ್ ದ ಟ್ರಾನ್ಸಾಕ್ಷನ್, ಎಷ್ಟರ ಮಟ್ಟಿಗೆ ನಾವು ರೆಕಾರ್ಡ್ ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್ ಗಳು ಅಕ್ಯುರೇಟ್ ಆಗಿದೆ, ಕರೆಕ್ಟ್ ಆಗಿದೆ, ಅದನ್ನ ಚೆಕ್ ಮಾಡೋದು, ದಟ್ ಈಸ್ ವೌಚಿಂಗ್. ಸೊ ಅಬ್ಜೆಕ್ಟಿವ್ ಆಫ್ ವೌಚಿಂಗ್ ಏನು ಅಂತ ಕೇಳಿದ್ರೆ, ಸೊ ಇಟ್ ಈಸ್ ಟು ಎಕ್ಸಾಮಿನ್ ದ correctness, validity and completeness of the transactions. Now let us see what is verification. Now verification means a process to substantiate the validity of assets and liabilities appearing in the balance sheet. So balance sheet ನಲ್ಲಿ ಏನೆಲ್ಲ assets liabilities ಗಳನ್ನ ತೋರಿಸಿದ್ದಾರೋ ಅಷ್ಟು assets ಗಳು ಅಥವಾ liabilities ಗಳು ನಿಜವಾಗಿಯೂ ಇದೆಯಾ ಆರ್ಗನೈಸೇಷನ್ ಅಲ್ಲಿ, ಅದನ್ನ ಚೆಕ್ ಮಾಡೋದು is a verification. Okay, so verification will be carried out by the auditor, whereas vouching ಅನ್ನ ಕಂಪನಿಯ ಇಂಟರ್ನಲ್ ಸ್ಟಾಫ್ಸ್ ಗಳು ಅಥವಾ ಆಡಿಟ್ ಕ್ಲರ್ಕ್ಗಳು ಕಂಡಕ್ಟ್ ಮಾಡ್ತಾರೆ ವೌಚಿಂಗ್ ಅನ್ನ. ಬಟ್ ವೆರಿಫಿಕೇಶನ್ ವಿಲ್ ಬಿ ಕ್ಯಾರಿ ಡೌನ್ ಬೈ ದ ಆಡಿಟರ್ ಇಟ್ ಸೆಲ್ಫ್. ಓಕೆ, ಸೊ ಆಬ್ಜೆಕ್ಟಿವ್ ಆಫ್ ವೆರಿಫಿಕೇಶನ್ ಕೇಳಿದ್ರೆ, ದ ಆಬ್ಜೆಕ್ಟಿವ್ ಆಫ್ ವೆರಿಫಿಕೇಶನ್ ಇಸ್ ಟು ಕನ್ಫರ್ಮ್ ದ ಓನರ್ಶಿಪ್, ಪೊಸೆಷನ್, ಎಕ್ಸಿಸ್ಟೆನ್ಸ್, ವ್ಯಾಲ್ಯೂಯೇಷನ್ ಅಂಡ್ ಡಿಸ್ಕ್ಲೋಜರ್ ಆಫ್ ದ ಐಟಮ್ಸ್ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಇವಿಷ್ಟು ವೌಚಿಂಗ್ ಮತ್ತು ವೆರಿಫಿಕೇಶನ್ ಆಯಿತು. ನಾವು 5 ಆಡಿಟ್ ಅಸರ್ಷನ್ಸ್ ಗೊತ್ತಿರಲಿ ನಿಮಗೆ. ದೇರ್ ಆರ್ 5 ಆಡಿಟ್ ಅಸರ್ಷನ್ಸ್: ಅಕ್ಯುರಸಿ, ಕಂಪ್ಲೀಟ್ನೆಸ್, ಅಕರೆನ್ಸ್, ರೈಟ್ಸ್ ಅಂಡ್ ಅಬ್ಲಿಕೇಶನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಬಿಲಿಟಿ. ನಿಮಗೆ ಸಮಯ ಇದ್ರೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಕಲಿಬಹುದು, ಬಟ್ ಅಟ್ ಲೀಸ್ಟ್ ಸದ್ಯಕ್ಕೆ 5 ಆಡಿಟ್ ಅಸರ್ಷನ್ಸ್ ಗಳು ಯಾವುದು ಅಂತ ಆದ್ರೂ ಗೊತ್ತಿರಲಿ ಆಯ್ತಾ. ನೆಕ್ಸ್ಟ್, ಯು ಶುಡ್ ಆಲ್ಸೋ ನೋ ಹೂ ಆರ್ ಡಿಸ್ಕ್ವಾಲಿಫೈಡ್ ಟು ಬಿಕಮ್ ಎನ್ ಆಡಿಟರ್. ಒಂದು ಕಂಪನಿಯ ಆಡಿಟರ್ ಆಗ್ಲಿಕ್ಕೆ ಯಾರು ಅಸಮರ್ಥರು, ಅಂದ್ರೆ ಯಾರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಟು ಬಿಕಮ್ ಎನ್ ಆಡಿಟರ್, ಇದು ಕೂಡ ಗೊತ್ತಿರಬೇಕು. ಸಿ ಫಸ್ಟ್ ಥಿಂಗ್ ಇಸ್ ಒಂದು ಬಾಡಿ ಕಾರ್ಪೊರೇಟ್. ಸೊ ಬಾಡಿ ಕಾರ್ಪೊರೇಟ್ ಕೆನಾಟ್ ಬಿಕಮ್ ಎನ್ ಆಡಿಟರ್. ಸೆಕೆಂಡ್ ಒನ್, ಅನ್ ಎಂಪ್ಲಾಯಿ ಆಫ್ ದ ಕಂಪನಿ. ಯಾವ ಕಂಪನಿಯ ಆಡಿಟ್ ನಡೀತಾ ಇದೆಯೋ ಆ ಕಂಪನಿಯ ಎಂಪ್ಲಾಯಿಯನ್ನೇ ನಾವು ಆಡಿಟರ್ ಅನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅನ್ ಎಂಪ್ಲಾಯಿ ಆಫ್ ದ ಕಂಪನಿ ಕ್ಯಾನ್ ಆಲ್ಸೋ ನಾಟ್ ಬಿಕಮ್ ದ ಆಡಿಟರ್. Third one, a person who is somehow connected to the company. If a person ಯಾವುದೋ ಒಂದು ರೀತಿಯಲ್ಲಿ ಆಡಿಟ್ ನಡೀತಾ ಇರುವಂತಹ ಕಂಪನಿಗೆ ಕನೆಕ್ಷನ್ ಅಲ್ಲಿ ಇದ್ರೆ, ಮೇ ಬಿ ಇಫ್ ಹಿ ಇಸ್ ರಿಲೇಟಿವ್ ಆಫ್ ಸಮ್ ಎಂಪ್ಲಾಯಿ, ಇಫ್ ಹಿ ಇಸ್ ರಿಲೇಟಿವ್ ಆಫ್ ದ ಸಿಇಒ ಆಫ್ ದ ಕಂಪನಿ, ಸೊ ಈ ರೀತಿ ಏನಾದ್ರೂ ಕನೆಕ್ಷನ್ ಇದ್ರೆ ಅವನನ್ನ ಕೂಡ ಆಡಿಟರ್ ಅನ್ನಾಗಿ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿ ಇಸ್ ಆಲ್ಸೋ ಡಿಸ್ಕ್ವಾಲಿಫೈಡ್ ಟು ಬಿಕಮ್ ಅನ್ ಆಡಿಟರ್ ಆಫ್ ದ ಕಂಪನಿ. ಅಂಡ್ ಹೂ ಇಸ್ ಕನ್ವಿಕ್ಟೆಡ್ ಬೈ ದ ಲಾ. ಸೊ ಯಾರನ್ನ ಲಾ ಮೊದಲೇ ಡಿಸ್ಕ್ವಾಲಿಫೈ ಮಾಡಿರುತ್ತೋ ಫ್ರಮ್ ಬಿಕಮಿಂಗ್ ಆನ್ ಆಡಿಟರ್, ಅಂಥವರನ್ನ ಕೂಡ ಆಡಿಟರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೀಸ್ ಆರ್ ದ ಪರ್ಸನ್ಸ್ ಹೂ ಆರ್ ಡಿಸ್ಕ್ವಾಲಿಫೈಡ್ ಟು ಬಿಕಮ್ ಆನ್ ಆಡಿಟರ್. ಓಕೆ,
Now, coming to the next point, you should also know about audit reports. Okay, audit reports under Section 143, Clause 2 of Companies Act, an auditor is required to submit audit report. So, auditing ಮಾಡಿದ ನಂತರ ಒಬ್ಬ ಆಡಿಟರ್ ಆಡಿಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಲ್ವಾ. ಸೊ ಈ 4 ರೀತಿಯ ಆಡಿಟ್ ರಿಪೋರ್ಟ್ಸ್ಗಳ ಬಗ್ಗೆ ನಿಮಗೆ ಅರಿವಿರಬೇಕು, ತಿಳ್ಕೊಂಡಿರಬೇಕು. ನೋಡಿ, ದ ಫಸ್ಟ್ ಒನ್ ಇಸ್ ಅನ್ಕ್ವಾಲಿಫೈಡ್ ರಿಪೋರ್ಟ್. ಏನು ಅನ್ಕ್ವಾಲಿಫೈಡ್ ರಿಪೋರ್ಟ್ ಅಂತ ಹೇಳಿದ್ರೆ, ಆಡಿಟಿಂಗ್ ಮಾಡಿದ ನಂತರ ಆಡಿಟರಿಗೆ ಯಾವುದೇ ಒಂದು ಫಾಲ್ಟ್ ಅಥವಾ ಮಿಸ್ಟೇಕ್ಗಳು ಅಥವಾ ಯಾವುದೇ ಫಾಲ್ಟ್ಗಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ಕಂಡು ಬರದಿದ್ರೆ, ಸೊ ಇದನ್ನು ನಾವು ಅನ್ಕ್ವಾಲಿಫೈಡ್ ರಿಪೋರ್ಟ್ ಅಂತ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಇಸ್ ಕ್ಲೀನ್ ರಿಪೋರ್ಟ್, ವಿಚ್ ಮೀನ್ಸ್ ದೆರ್ ಇಸ್ ನೋ ಫಾಲ್ಟ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ಸೆಕೆಂಡ್ ಒನ್ ಇಸ್ ಅಡ್ವರ್ಸ್ ಆರ್ ನೆಗೆಟಿವ್ ಒಪಿನಿಯನ್. ನಾವು ವೇರ್ ದ ಆಡಿಟರ್ ಡಸ್ ನಾಟ್ ಅಗ್ರಿ ವಿತ್ ದ ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಆಡಿಟರ್ಗೆ ಏನೋ ಒಂದು ಫಾಲ್ಟ್ ಕಂಡು ಬಂದಿದೆ ಅಥವಾ ಹಿ ಇಸ್ ನಾಟ್ ಅಗ್ರೀಯಿಂಗ್ ವಿತ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅಂತ ರಿಪೋರ್ಟ್ ಅನ್ನ ಅಡ್ವರ್ಸ್ ಆರ್ ನೆಗೆಟಿವ್ ಒಪಿನಿಯನ್ ಅಂತ ಕರಿತೇವೆ. ಥರ್ಡ್ ಒನ್, ಕ್ವಾಲಿಫೈಡ್ ಒಪಿನಿಯನ್. Under this report, the auditor's opinion is subject to certain reservation or qualification stated, which is not large enough to completely disagree with the true and fair view of financial statements. So, qualified opinion ಅಂತ ಹೇಳಿದ್ರೆ, ಆಡಿಟರ್ಗೆ ಏನೋ ಒಂದು ಫಾಲ್ಟ್ ಕಂಡು ಬಂದಿದೆ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬಟ್ ದಟ್ ಫಾಲ್ಟ್ ಈಸ್ ನಾಟ್ ಸೋ ಮಚ್ ಲಾರ್ಜ್ ಇನಫ್ ದಟ್ ಟೋಟಲ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ತಪ್ಪಾಗಿದೆ, ಕಂಪ್ಲೀಟ್ಲಿ ಅದನ್ನ ಡಿನೈ ಮಾಡ್ತಾ ಇಲ್ಲ ಅವನು, ಬಟ್ ಏನೋ ಒಂದು ಸ್ವಲ್ಪ ಫಾಲ್ಟ್ಗಳು ಕಂಡು ಬಂದಿದೆ, ಅದನ್ನ ಕರೆಕ್ಷನ್ ಮಾಡುವಂತಹ ಚಾನ್ಸಸ್ಗಳು ಮುಂದೆ ಇವೆ ಅನ್ನುವಾಗ, ಸೊ ಇಂಥ ರಿಪೋರ್ಟ್ಗಳನ್ನು ಕ್ವಾಲಿಫೈಡ್ ಒಪಿನಿಯನ್ ಅಂತ ಕರಿತೇವೆ. ಓಕೆ, last one is disclaimer of opinion. So disclaimer of opinion, this is a situation where the auditor is not in a position to give his opinion due to lack of sufficient evidence. So ಒಂದು ಆಡಿಟರ್ ಯಾವುದೇ ಒಪಿನಿಯನ್ ಅನ್ನ ಕೊಡೋ ಪೊಸಿಷನ್ ನಲ್ಲಿ ಇಲ್ಲ, ಯಾಕಂದ್ರೆ ಸಫಿಷಿಯಂಟ್ ಎವಿಡೆನ್ಸ್ಗಳೇ ಲಭ್ಯವಿಲ್ಲ ಅಲ್ಲಿ. ಸೊ ಅಂಥ ರಿಪೋರ್ಟ್ಗಳನ್ನ ಡಿಸ್ಕ್ಲೇಮರ್ ಆಫ್ ಒಪಿನಿಯನ್ ಅಂತ ಕರಿತೇವೆ. 4 ರೀತಿಯ ಆಡಿಟ್ ರಿಪೋರ್ಟ್ಗಳ ಬಗ್ಗೆ ನಿಮಗೆ ಗೊತ್ತಿರಲಿ. You should also know about test checking. ನಾವು ಟೆಸ್ಟ್ ಚೆಕಿಂಗ್ ಅಂತ ಹೇಳಿದ್ರೆ ಏನು? ಕೆಲವೊಂದು ಬಾರಿ ಆಡಿಟರ್ ಹತ್ರ ತುಂಬಾ ಸಮಯ ಇರೋದಿಲ್ಲ, ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಒಂದೊಂದಾಗಿ ಚೆಕ್ ಮಾಡುವಷ್ಟು ಟೈಮ್ ಇರೋದಿಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಹಿ ರ್ಯಾಂಡಮ್ಲಿ ಎಕ್ಸಾಮಿನ್ಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ, ರ್ಯಾಂಡಮ್ ಆಗಿ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾ ಹೋಗ್ತಾರೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ಚೆಕ್ ಮಾಡ್ತಾ ಹೋಗ್ತಾರೆ, ಅದರ ಬೇಸಿಸ್ ನ ಮೇಲೆ ಅವರು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇದನ್ನ ಟೆಸ್ಟ್ ಚೆಕಿಂಗ್ ಅಂತ ಕರಿತೇವೆ. ಅಂಡ್ ಟೆಸ್ಟ್ ಚೆಕಿಂಗ್ ಯಾವಾಗ ಇಫೆಕ್ಟಿವ್ ಆಗಿರುತ್ತೆ? ಕಂಪನಿಯ ಇಂಟರ್ನಲ್ ಆಡಿಟ್ ಅಥವಾ ಇಂಟರ್ನಲ್ ಚೆಕಿಂಗ್ ಇಫೆಕ್ಟಿವ್ ಇದ್ದಾಗ ಮಾತ್ರ ಟೆಸ್ಟ್ ಚೆಕಿಂಗ್ ಇಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ಇಂಟರ್ನಲ್ ಚೆಕಿಂಗ್ ಅವರು ಕರೆಕ್ಟ್ ಆಗಿ ಮಾಡಿದ್ರಂದ್ರೆ, ಎಂಪ್ಲಾಯೀಸ್ ಗಳೇ ಮಾಡುವಂತಹ, ನಾನು ಹೇಳಿದೆ ಇಂಟರ್ನಲ್ ಆಡಿಟ್ ನಲ್ಲಿ ನಮ್ಮ ಸ್ಯಾಲರಿಡ್ ಸ್ಟಾಫ್ಸ್ ನವರೇ ಎಕ್ಸಾಮಿನ್ ಮಾಡ್ತಾರೆ ಟ್ರಾನ್ಸಾಕ್ಷನ್ಸ್ ಗಳನ್ನ, ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಅಲ್ವಾ. ಸೊ ಅದು ಕರೆಕ್ಟ್ ಆಗಿದ್ರೆ ಟೆಸ್ಟ್ ಚೆಕಿಂಗ್ ಕೂಡ ಇಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ಆಡಿಟರ್ ಟೆಸ್ಟ್ ಚೆಕಿಂಗ್ ಮಾಡುವಾಗ ಅವನು ರ್ಯಾಂಡಮ್ ಆಗಿ ಎಕ್ಸಾಮಿನೇಷನ್ ಅನ್ನ ಮಾಡ್ತಾನೆ ಅಲ್ವಾ. ಸೊ ಟೆಸ್ಟ್ ಚೆಕಿಂಗ್ ನ ಬಗ್ಗೆ ಕೂಡ ಗೊತ್ತಿರಲಿ. ಸೊ ದಿಸ್ ಇಸ್ ಅಬೌಟ್ ಟೆಸ್ಟ್ ಚೆಕಿಂಗ್. You should also know about concurrent audit. Now, concurrent audit ಅಂತ ಹೇಳಿದ್ರೆ, it is a systematic and timely examination of financial transaction on a regular basis, okay, to ensure accuracy, authenticity and compliance with procedures. ಸೊ ಕನ್ಕರೆಂಟ್ ಆಡಿಟ್ ಯಾವ ಆಡಿಟ್ ನ ಪಾರ್ಟ್ ಅಂತ ಕೇಳಿದ್ರೆ, ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಆಡಿಟ್, ಹಾಗಾಗಿ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಟರ್ನಲ್ ಆಡಿಟ್ ಸಿಸ್ಟಮ್. ಆಲ್ ರೈಟ್, ನಾವು ಆಡಿಟ್ ರಿಸ್ಕ್ ನ ಬಗ್ಗೆ ಕೂಡ ತಿಳ್ಕೊಳ್ಳಿ. ಸೊ ಆಡಿಟ್ ರಿಸ್ಕ್ ಅಂತ ಹೇಳಿದ್ರೇನು? ಆಡಿಟ್ ರಿಸ್ಕ್ ಇಸ್ ದ ರಿಸ್ಕ್ ದಟ್ ಅನ್ ಆಡಿಟರ್ ವಿಲ್ ಫೇಲ್ ಟು ಮಾಡಿಫೈ ಹಿಸ್ ಆರ್ ಹರ್ ಒಪಿನಿಯನ್ when the financial statements contain a material misstatement. So this is audit risk. ಅದೇ ರೀತಿ ರೈಟ್ಸ್ ಆಫ್ ಸ್ಟ್ಯಾಚ್ಯುಟರಿ ಆಡಿಟರ್ ಅನ್ನ ಕೂಡ ತಿಳ್ಕೊಳ್ಳಿ. ದೇರ್ ಆರ್ ಸರ್ಟನ್ ರೈಟ್ಸ್ ಸ್ಪೆಸಿಫೈಡ್ ಫಾರ್ ಅ ಸ್ಟ್ಯಾಚ್ಯುಟರಿ ಆಡಿಟರ್. ಸೊ ಏನೆಲ್ಲ ರೈಟ್ ಇರುತ್ತೆ ಒಬ್ಬ ಸ್ಟ್ಯಾಚ್ಯುಟರಿ ಆಡಿಟರಿಗೆ? ಫಸ್ಟ್ ಆಫ್ ಆಲ್, ರೈಟ್ ಟು ಆಕ್ಸೆಸ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ಕಂಪನಿಯ ಆಡಿಟ್ ನಡೀತಾ ಇದೆ ಅಲ್ಲಿಯ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪಡೆದುಕೊಳ್ಳುವಂತಹ ರೈಟ್ ಇರುತ್ತೆ. ಸೆಕೆಂಡ್ ಒನ್, ರೈಟ್ ಟು ಅಬ್ಟೇನ್ ಇನ್ಫಾರ್ಮೇಶನ್ ಅಂಡ್ ಎಕ್ಸ್ಪ್ಲನೇಷನ್ಸ್. ಥರ್ಡ್, ರೈಟ್ ಟು ಮೇಕ್ ಸಜೆಷನ್ಸ್ ಟು ದ ಬೋರ್ಡ್. ದೆನ್ ರೈಟ್ ಟು ವಿಸಿಟ್ ಬ್ರಾಂಚಸ್. Then right to receive notice and attend general meetings. Right to sign the audit report. Right to remuneration ಅಂದ್ರೆ ಫೀಸ್ ಅನ್ನ ಪಡೆದುಕೊಳ್ಳುವಂತಹ ರೈಟ್. ದೆನ್ ರೈಟ್ ಟು ಬಿ ಇಂಡೆಮ್ನಿಫೈಡ್ ಅಂದ್ರೆ ಕಾಂಪನ್ಸೇಷನ್ ಅನ್ನ ಪಡೆದುಕೊಳ್ಳುವಂತಹ ರೈಟ್ ಕೂಡ ಇರುತ್ತೆ. ರೈಟ್ ಟು ಟೇಕ್ ಲೀಗಲ್ ಅಂಡ್ ಟೆಕ್ನಿಕಲ್ ಅಡ್ವೈಸಸ್. ರೈಟ್ ಟು ಮೇಕ್ ರೆಪ್ರೆಸೆಂಟೇಷನ್ಸ್ ಅಂಡ್ ರೈಟ್ ಟು ಸೀಕ್ ಆನ್ ಒಪಿನಿಯನ್ ಆಫ್ ದ ಎಕ್ಸ್ಪರ್ಟ್. ಸೊ ಇವೆಲ್ಲವೂ ಕೂಡ ಸ್ಟ್ಯಾಚ್ಯುಟರಿ ಆಡಿಟರ್ನ ರೈಟ್ಸ್ ಆಗಿರುತ್ತೆ. ಜಸ್ಟ್ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಒಮ್ಮೆ ನೋಡ್ಕೊಳ್ಳಿ.
ಅಗೇನ್ ಇನ್ ದ ಸ್ಟಡಿ ಮಟೀರಿಯಲ್ ದಟ್ ಇಸ್ ಪ್ರೊವೈಡೆಡ್ ಟು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಓಕೆ, ಸೊ ಒಮ್ಮೆ ನೀವು ರಿವೈಸ್ ಮಾಡುವಾಗ ಕೂಡ ಎಲ್ಲ ಪಾಯಿಂಟ್ಸ್ಗಳನ್ನು ಒಮ್ಮೆ ಓದ್ತಾ ಹೋಗಿ. ಓಕೆ, ನೆನಪಲ್ಲಿ ಉಳಿಯುತ್ತೆ. ಸೊ ಈ ಬೇಸಿಸ್ನ ಮೇಲೆ ಯಾವ ಕ್ವೆಶನ್ಸ್ ಅನ್ನು ಕೊಟ್ಟರು ಕೂಡ ನೀವು ಆನ್ಸರ್ ಮಾಡುವ ಹಾಗೆ ಇರಬೇಕು. ಸೊ ದೀಸ್ ಆರ್ ಅಬೌಟ್ ದ ರೈಟ್ಸ್ ಆಫ್ ದ ಸ್ಟ್ಯಾಚ್ಯುಟರಿ ಆಡಿಟರ್. ನೌ there are certain recent trends in auditing. So ಇದು ಕೂಡ ಗೊತ್ತಿರಲಿ. Recent trends in auditing ನಲ್ಲಿ first of all management audit. So management audit, this was originated from America. And ಏನು management audit ಅಂತ ಹೇಳಿದ್ರೆ, it is an act of evaluation of all the activities of all the departments. ಒಂದು ಸಂಸ್ಥೆಯಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ, ಆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳ ಎಲ್ಲ ಚಟುವಟಿಕೆಗಳನ್ನ ಇವ್ಯಾಲ್ಯೂಯೇಟ್ ಮಾಡುವಂಥ ಕೆಲಸವನ್ನ ಮ್ಯಾನೇಜ್ಮೆಂಟ್ ಆಡಿಟ್ ಮಾಡುತ್ತೆ. ಅಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಕಂಡಕ್ಟಿಂಗ್ ದಿಸ್ ಮ್ಯಾನೇಜ್ಮೆಂಟ್ ಆಡಿಟ್? So that we can provide appropriate suggestions to the management to help their work. So management ಗೆ ಸೂಕ್ತ ಸಜೆಷನ್ಸ್ ಗಳನ್ನ, ಅಡ್ವೈಸಸ್ ಗಳನ್ನ ಕೊಡ್ಲಿಕ್ಕೆ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎನರ್ಜಿ ಆಡಿಟ್. ಸೊ ಎನರ್ಜಿ ಆಡಿಟ್ ನ ಪ್ರಾಸೆಸ್ ಇದೆ. ದೆರ್ ಆರ್ ಸರ್ಟನ್ ಸ್ಟೆಪ್ಸ್ ಇನ್ ಎನರ್ಜಿ ಆಡಿಟ್ ಅಥವಾ ಎನರ್ಜಿ ಮ್ಯಾನೇಜ್ಮೆಂಟ್. ಸೊ ದ ಪ್ರಾಸೆಸ್ ಹಿಯರ್ ಈಸ್ ಪ್ಲಾನ್, ಡೂ, ಆಕ್ಟ್ ಆ್ಯಂಡ್ ಚೆಕ್. ಓಕೆ, PDCA ಅಂತ ಕರಿತೇವೆ. ಸೊ ಇದು ನೆನಪಿರಲಿ. ಎನರ್ಜಿ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಥವಾ ಎನರ್ಜಿ ಆಡಿಟ್ನ ಪ್ರಾಸೆಸ್ ನೆನಪಿರಲಿ. PDCA, ಪ್ಲಾನ್, ಡೂ, ಆಕ್ಟ್, ಚೆಕ್. ಸೊ ಎನರ್ಜಿ ಆಡಿಟ್ ಅನ್ನ ಹೇಗೆ ಡಿಫೈನ್ ಮಾಡಿದ್ದಾರೆ? ಎನರ್ಜಿ ಆಡಿಟ್ ಇಸ್ ಡಿಫೈನ್ಡ್ ಆಸ್ ದ ವೆರಿಫಿಕೇಶನ್, ಮಾನಿಟರಿಂಗ್ ಆ್ಯಂಡ್ analysis of use of energy, including submission of technical report containing recommendations for improving energy and efficiency with cost benefit analysis and an action plan to reduce energy consumption. ಓಕೆ, ದೆನ್ ಎನ್ವಿರಾನ್ಮೆಂಟಲ್ ಆಡಿಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಎನ್ವಿರಾನ್ಮೆಂಟಲ್ ಆಡಿಟ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಟು ಇವ್ಯಾಲ್ಯೂಯೇಟ್ ದ ಎಫಿಕಸಿ ಆಫ್ ದ ಯೂಟಿಲೈಸೇಷನ್ ಆಫ್ ದ ರಿಸೋರ್ಸಸ್ ಆಫ್ ಮ್ಯಾನ್, ಮೆಷಿನ್ಸ್, ಮೆಟೀರಿಯಲ್ಸ್ ಅಂಡ್ ಟು ಐಡೆಂಟಿಫೈ ದ ಏರಿಯಾಸ್ ಆಫ್ ಎನ್ವಿರಾನ್ಮೆಂಟಲ್ risks, liabilities and weaknesses of management systems and problems in compliance of directives of the regulatory agencies and control the generation of pollutants and wastes. So basically ಒಂದು ಇಂಡಸ್ಟ್ರಿ ಅಥವಾ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡುವಂತಹ ಪೊಲ್ಯೂಷನ್ ಇರಬಹುದು, ಅಥವಾ ಸೊಸೈಟಿಯನ್ನ ಯಾವ ರೀತಿ ಅದು ಪೊಲ್ಯೂಟ್ ಮಾಡ್ತಾ ಇದೆ, ಅದರ ವೇಸ್ಟ್ ಅನ್ನ ಯಾವ ರೀತಿ ಡಂಪ್ ಮಾಡ್ತಾ ಇದೆ, ಅದರ ರಿಸೋರ್ಸಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ತಾ ಇದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಚೆಕ್ ಮಾಡಲಿಕ್ಕೆ ಕಂಡಕ್ಟ್ ಮಾಡುವಂತಹ ಆಡಿಟ್ ಏನಿದೆ, ದಟ್ ಇಸ್ ಎನ್ವಿರಾನ್ಮೆಂಟಲ್ ಆಡಿಟ್. ಲಾಸ್ಟ್ಲಿ ಯು should also know about safety audit. So safety audit, it is a planned, independent, documented and a systematical approach of determining the success level of health and safety of the management system. ಸೊ ಸೇಫ್ಟಿ ಆಡಿಟ್ನಲ್ಲಿ 3 ಟೈಪ್ಸ್ ಇರುತ್ತೆ. ಈ ನೇಮ್ಸ್ಗಳನ್ನು, ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ. ಕಂಪ್ಲೈಯನ್ಸ್ ಆಡಿಟ್, ಪ್ರೋಗ್ರಾಮ್ ಆಡಿಟ್ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಡಿಟ್. ಸೊ ದೀಸ್ 3 ಆರ್ ಮೆಥಡ್ಸ್ ಆರ್ ಟೈಪ್ಸ್ ಆಫ್ ಸೇಫ್ಟಿ ಆಡಿಟ್. ಓಕೆ, ನಾವು ಯು ಶುಡ್ ಆಲ್ಸೋ ನೋ ಅಬೌಟ್ ಇಂಟೀರಿಯಂ ಆಡಿಟ್. ಇಂಟೀರಿಯಂ ಆಡಿಟ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ? ಸೊ ಇಂಟೀರಿಯಂ ಅಂತ ಹೇಳಿದ್ರೆ ವರ್ಷದ ಮಧ್ಯೆಯಲ್ಲಿ ಅಲ್ವಾ. ಇಂಟೀರಿಯಂ ಮೀನ್ಸ್ ಇನ್ ದ ಮಿಡಲ್. ಸೊ ವರ್ಷದ ಮಧ್ಯೆಯಲ್ಲಿ ಕಂಡಕ್ಟ್ ಮಾಡುವಂತಹ ಆಡಿಟ್ ಇಂಟೀರಿಯಂ ಆಡಿಟ್. ಯಾಕೆ ಕಂಡಕ್ಟ್ ಮಾಡ್ತಾರೆ? ವೆನ್ ಎವರ್ ದ ಕಂಪನಿ ಯೂಶುವಲಿ ಡಿಕ್ಲೇರ್ಸ್ ಅನ್ ಇಂಟೀರಿಯಂ ಡಿವಿಡೆಂಡ್. ಇಂಟೀರಿಯಂ ಡಿವಿಡೆಂಡ್ ಅಂದ್ರೆ ವರ್ಷದ ಮಧ್ಯದಲ್ಲಿ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡಿದಾಗ ಅದನ್ನ ಇಂಟೀರಿಯಂ ಡಿವಿಡೆಂಟ್ ಅಂತ ಕರಿತೇವೆ. ಸೊ ಇಂಟೀರಿಯಂ ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡುವಾಗ ಇಂಟೀರಿಯಂ ಆಡಿಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಕೂಡ ಗೊತ್ತಿರಲಿ. Along with this, you should also read this one, okay? Powers of Controller and Auditor General of India. ಸೊ CAGಯ ಪವರ್ಸ್ ಅಥವಾ ಡ್ಯೂಟೀಸ್ ಏನಿದೆ, ಒಂದು 3 ಪಾಯಿಂಟ್ ಇದೆ ಅಷ್ಟೇ. ಈ ಪಿಕ್ಚರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಆ್ಯಂಡ್ ಜಸ್ಟ್ ಗೋ ಆನ್ ರೀಡಿಂಗ್ ದಿಸ್. ಸೊ ಈ ಕ್ವೆಶ್ಚನನ್ನು ಕೂಡ ಕೇಳಬಹುದು. Okay, so these are the powers of Controller and Auditor General of India. So yes, that was all for auditing. ಇಷ್ಟು ಕಾನ್ಸೆಪ್ಟ್ಸ್ಗಳನ್ನಾದರೂ ನೀವು ಸ್ಟಡಿ ಮಾಡಲೇಬೇಕು ಅಂಡರ್ auditing. Okay, so that was all for today's video. Thank you so much for watching. If anybody wants to join our WhatsApp group for taking up MCQ test daily, you can contact this WhatsApp number, take a subscription of ₹99 and you will get MCQ ಟೆಸ್ಟ್ ಲಿಂಕ್ಸ್ ಡೈಲಿ. ಹೆಚ್ಚು ಕ್ವೆಶನ್ಸ್ ಏನಿಲ್ಲ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 50 ಅಥವಾ 60 ಕ್ವೆಶನ್ಸನ್ನು ಸಾಲ್ವ್ ಮಾಡ್ತೇವೆ ಡೈಲಿ. ಕೆಲವೊಂದು ಬಾರಿ 30-40 ಕ್ವೆಶನ್ಸನ್ನು ಕೂಡ ಹಾಕ್ತೇನೆ. ಓಕೆ, ಸೊ ಡಿಪೆಂಡ್ಸ್ ಆನ್ ದ ಟಾಪಿಕ್. ಸೊ ಒಂದು ಸ್ಟಡಿ ಟೈಮ್ ಟೇಬಲನ್ನು ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದೇನೆ. ಅದೇ ಟಾಪಿಕ್ನ ಮೇಲೆ MCQsಗಳನ್ನು ನಾನು ಸೆಟ್ ಮಾಡುವಂಥದ್ದು. ಪ್ರತಿದಿನ ಬೆಳಿಗ್ಗೆ ನಿಮಗೆ ಲಿಂಕ್ ಸಿಗುತ್ತೆ ಆ್ಯಂಡ್ ಬೈ 9 o'clock in the night ಯು ವಿಲ್ ಗೆಟ್ ದ ಸ್ಕೋರ್ ಕಾರ್ಡ್ಸ್. ಟಾಪ್ ಸ್ಕೋರರ್ಸ್ ಲಿಸ್ಟನ್ನು ಗ್ರೂಪಲ್ಲಿ ಪಬ್ಲಿಷ್ ಮಾಡ್ತೇನೆ. ಅದರ ಜೊತೆಗೆ ಅವತ್ತಿನ MCQ ಏನಿದೆ ಅದರ PDF ಅನ್ನು ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಪಬ್ಲಿಷ್ ಮಾಡ್ತೇನೆ. ಆ್ಯಂಡ್ ಇಫ್ ಎನಿಬಡಿ ಎಲ್ಸ್ ರಿಕ್ವೈರ್ಸ್ KSET study material for paper 1 and paper 2 commerce, again you can contact the same WhatsApp number and collect it at a price of ₹249. So PDFs will be available.
So study material is available only in PDF format and it is handwritten. Okay, so you can just contact this WhatsApp number and collect your PDF. That's all for today's video. Thanks for watching. All the very best for your examinations. I'll see you in the next video. Till then, take care. Bye bye. Namaste.